ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇದೇ ನವೆಂಬರ್ 29ನೇ ತಾರೀಕು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಮಾಡ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಪ್ರತಿಯೊಂದು ನಕ್ಷತ್ರಗಳ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ಬಹಳ ವಿಶೇಷವಾಗಿ ಹಸ್ತ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರಬೇಕು, ಏನು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಈ ಹಸ್ತ ನಕ್ಷತ್ರದವರು ಬಹಳ ಬುದ್ಧಿವಂತರು ಹೌದು. ಆಮೇಲೆ ವೈದ್ಯರುತ್ತಿಯಲ್ಲಿ ಕೂಡ ಹೆಚ್ಚಿಗಿರುತ್ತಾರೆ. ಇವರು ತೇಜಪುಂಜವಾಗಿ ಕಾಣಿಸ್ಕೊಳ್ತಕ್ಕಂತಹದ್ದು, ಚತುರ್ಮತಿತನದಿಂದ ನಡೆದುಕೊಳ್ತಕ್ಕಂತಹದ್ದು, ಕಲಾವಿದನಾಗಿ ಕಾಣಿಸ್ಕೊಳ್ಬೇಕು ಅಂತಕ್ಕಂಥ ಹಂಬಲ ಇವರಿಗೆ ಜಾಸ್ತಿ ಇರತಕ್ಕಂಥದ್ದು. ಹಸ್ತ ನಕ್ಷತ್ರದವರಿಗೆ ವಿಶೇಷವಾಗಿರತಕ್ಕಂಥದ್ದು ಏನು ನೀವೆಲ್ಲ ಇಷ್ಟಪಡ್ತಿರೋ ಅಂತಹದ್ದನ್ನು ಪಡೆದುಕೊಳ್ಬೇಕಾದ್ರೆ ಈ ಪ್ರತಿನಿತ್ಯ ಈ ಜಪ ಮಾಡಬೇಕಾದ್ರೆ ಒಂದು ಕೌಂಟಿಂಗ್ ಇದೆ. ಹೀಗೆ ಈ ಒಂದು ಉಂಗುರದ ಬೆರಳಿಂದ ಮೇಲಿಂದ ಹೀಗೆ ಮಾಡ್ತಾರೆ, ಹೀಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ. ಇವರಿಗೆ ಈ ಮುದ್ರೆ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹೀಗೆ ಮಾಡಿಕೊಳ್ತಾ ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ. ಹಸ್ತ ನಕ್ಷತ್ರಕ್ಕೆ ಸಂಬಂಧಪಟ್ಟವರು ಮೊದಲೇ ನಿಮಗೆ ಜಪ ಮಾಡಿದ ವಿಧಾನ ಗೊತ್ತಿತ್ತು ಅಂತಕ್ಕಂಥದ್ದು ಮೇರು ಇದು. ಆ್ಯಕ್ಚುಲಿ ಹೀಗೆ ಉಂಗುರದ ಬೆರಳದ ಮಧ್ಯದಿಂದ ಹೀಗೆ ತಗೊಳ್ತೀರಿ. ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಚಂದ್ರದೇವಾಯ ನಮಃ, ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರ. ಇಲ್ಲಿ ಬರೋದ್ರೆ 10 ಆಗುತ್ತೆ. ಇಲ್ಲದೆ ಚಂದ್ರನನ್ನು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಇನ್ನು ಈ ಒಂದು ಹಸ್ತ ನಕ್ಷತ್ರದವರ ಒಂದು ಪ್ರಮುಖವಾಗಿರತಕ್ಕಂತಹದ್ದು ಚಿಹ್ನೆ ಅಂತಂದರೆ ಕೈ ಅಥವಾ ಮುಷ್ಟಿ. ಹೀಗೆ ಮಾಡಿಯೇ ಮುಂದಕ್ಕೆ ಹೋಗಬೇಕಾಗತ್ತೆ. ನೀವು ಏನು ಮಾಡಬೇಕು ಅಂತಂದರೆ ಹಣವನ್ನು ಯಾರಿಗಾದರೂ ಕೊಡಬೇಕಾದ್ರೂ, ಯಾರ್ದು ತೆಗೆದುಕೊಳ್ಬೇಕಾದ್ರೂ ಕೂಡ ಹೀಗೆ ಮುಷ್ಟಿಯನ್ನು ಇಡ್ತಕ್ಕ ಅಥವಾ ಕೆರಡು ಬೆರಳುಗಳು ಹೀಗೆ ಯಾವುದೋ ಒಂದು ವಿಧಾನವನ್ನು ಬಳಸಿಯೇ ನೀವು ಮುಂದಕ್ಕೆ ಹೋಗ್ಬೇಕು. ಯಾರಿಗಾದ್ರೂ ಹಣ ಕೊಡಬೇಕಾದ್ರೂ ಕೈ ಮುಷ್ಟಿಯನ್ನು ಮಾಡಿ ಕೊಡು ಅಂತ ಹೇಳ್ತಕ್ಕಂಥದ್ದು, ಪಡೆದುಕೋ ಅಂತ ಹೇಳುವಂಥದ್ದು ಆಗಿರಬಹುದು. ಆದರೆ ಪ್ರಮುಖವಾಗಿ ನೀವು ಮನಿ ಮ್ಯಾಗ್ನೆಟ್ ಅಂದರೆ ನಿಮ್ಮನ್ನು ಸಂಪೂರ್ಣವಾಗಿ ಹಣ ಆಕರ್ಷಣೆ ಮಾಡಲೇಬೇಕು ಅಂತಂದಾಗ ವಾರಕ್ಕೆ 1 ಬಾರಿಯಾದರೂ ಕೂಡ ನೀವು ಹಸುವಿಗೆ ಹುಲ್ಲು ಹಾಕಿರ್ತೀರಿ ಅಥವಾ ಗೋಗ್ರಾಸ ಪೂಜೆ ಎಲ್ಲ ಮಾಡಿ ಋಷಿಪ ಎಲ್ಲ ಮಾಡಿರ್ತೀರಿ. ಎಮ್ಮೆಗೆ ನೀವು ಏನಾದರೂ ಕೂಡ ಆಹಾರವನ್ನು ಕೊಡಬೇಕು. ಈ ಬೂಸ ಹಿಂಡಿ ಅಂತಾರಲ್ಲ, ಇದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮುಸುರೆ ನೀರನ್ನು ಕೊಡ್ತಾರೆ. ಬಹುಶಃ ಅದೆಲ್ಲದಕ್ಕೂ ಏನೋ ಹೇಳ್ತಾರೆ. ಆದರೆ ನಿಮ್ಮ ವಾಹನ ಎಮ್ಮೆ ಆದ್ದರಿಂದ ಬಹಳ ಪ್ರಮುಖವಾಗಿ ನಕ್ಷತ್ರದ ಹೊರತು ಏನು ಇರುತ್ತೋ ಅದು ಎಮ್ಮೆ ಆದ್ದರಿಂದ ಬಹಳ ಪ್ರಮುಖವಾಗಿ ರೈತರು ಯಾರಾದರೂ ಸಾಕತ್ತಿದ್ದರೆ ಇಷ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಪ್ರಾಣಿನಪ್ಪ ಅದೊಂದು ಹಸುವಿಂದ ಇರುತ್ತಪ್ಪ, ನಾನು ರೈತರಿಗೆ ನನ್ನ ಕಡೆಯಿಂದ ಸಹಾಯ ಆಗಬೇಕು ಅನ್ನೋಂಥ ಮನಸ್ಥಿತಿಯನ್ನು ಇಟ್ಟುಕೊಂಡು ಡೆವಲಪ್ಮೆಂಟ್ ಆಗಿರ್ತಾರೆ. ಅವರಿಗೆ ಇದು ಅಪ್ಲೈ ಆಗದೇ ಇರ್ಬೋದು. ಆದರೆ ತುಂಬ ನೊಂದಿರ್ತಕ್ಕಂಥವ್ರು, ತುಂಬ ಕಷ್ಟಪಡ್ತಿರ್ತಾರೆ, ನನ್ನ ನಕ್ಷತ್ರ ನನಗೆ ಗೊತ್ತು ಅಂತಕ್ಕಂಥವ್ರಿಗೆ ಈ ಹಸ್ತ ನಕ್ಷತ್ರದವರು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆಯಾದರೂ ಕೂಡ ರೈತರಿಗೆ ಅದು ತಿನ್ನುವಂಥ ಇಂಡಿ ಬೂಸ ಕೊಡಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಒಟ್ಟಾರೆ ಮೇವನ್ನು ಕೊಡುವಂಥದ್ದು ಮಾಡಿಕೊಡಿ. 4 ತಿಂಗಳು ನೀವೇನಾದರೂ ಈ ವ್ಯವಸ್ಥೆ ಮಾಡ್ತೀರ ಅಂತಂದರೆ ಗೊತ್ತಿಲ್ಲ, ಒಂದು ಮಿರಾಕಲ್ ನಡೆದೋಗ್ಬಿಡುತ್ತೆ. ಬಹುಶಃ ಒಂದು ನೀವು ಖುಷಿಯಿಂದ ವ್ಯಕ್ತಪಡಿಸ್ತಕ್ಕಂತಹದ್ದು. ನಿಮಗೆ ಯಾವ ವೇದಿಕೆ ಸಿಗಬೇಕಾಗಿತ್ತೋ ಆ ವೇದಿಕೆ ಸಿಗುತ್ತೆ. ಯಾವುದಕ್ಕಾಗಿ ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರ, ನಾನು ಇದನ್ನು ನನಗೆ ಸಿಕ್ಕಿದ್ರೆ ನಾನು ಹಣ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಖುಷಿ ಇರುತ್ತೆಯೋ ಆ ಖುಷಿ ನಿಮಗೆ ತಂದು ಕೊಡ್ತಕ್ಕಂಥದ್ದು. ಆ ಪ್ರಾಣಿ ಯಾವಾಗ ನೀವು ಕೊಟ್ಟಿರ್ತಕ್ಕ ಆಹಾರ ಜೀರ್ಣಿಸ್ಕೊಳ್ಳುತ್ತೋ ಅಲ್ಲಿ ನಿಮಗೊಂದು ಆನಂದ ಸಿಗ್ತಕ್ಕಂತಹದ್ದು. ಈ ವಿಶ್ವಕ್ಕೆ ಅದು ಕನೆಕ್ಟ್ ಮಾಡ್ತಕ್ಕಂಥದ್ದು. ವಿಶ್ವದ ದಿಶಕ್ತಿಯನ್ನು ನೀವು ಪಡೆದುಕೊಂಡ್ಬಿಡ್ತೀರಿ ಪ್ರೀತಿಯ ಬಂಧುಗಳೇ. ಹಾಗೆ ಸ್ವಲ್ಪ ಹೆಚ್ಚಿಗೆ ನಿಮ್ಮ ಕಾಳಜಿ ಆಕ್ಟಿವ್ ಆಗಿ ಇರಲಿಕ್ಕೆ ಮಾಡಬೇಕು. ಸಾಯಂಕಾಲ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಬೆಳಗ್ಗೆ ನೀವು ಸೂರ್ಯೋದಯಕ್ಕೆ ಮುನ್ನ ಎದ್ದೇಳ್ತಕ್ಕಂಥ ರೂಢಿ ಮಾಡಿಕೊಂಡ್ರೆ ಅಂತಂದರೆ, ನೀವು ತಿಂಗಳಿಗೆ 1 ಬಾರಿ ಎಮ್ಮೆಗೆ ಆಹಾರ ಕೊಡ್ತೀನಿ ಅಂತಂದರೆ ಬಹುಶಃ ನಿಮ್ಮ ಮನೆಯಲ್ಲಿ ಹಣವನ್ನು ಲೆಕ್ಕಾಚಾರ ಮಾಡಬೇಕು ಅಂತಂದರೆ ನಾನು ಹೇಳಿದ್ದೀನಲ್ಲ, ಹೀಗೆ ಮಾಡುತ್ತಾ ನಿಮ್ಮ ಮುಷ್ಟಿ ಮುದ್ರೆಯೊಂದಿಗೆ ಹಣ ಕೊಡೋದು ತೆಗೆದುಕೊಳ್ತಕ್ಕಂಥ ಮಾಡ್ಕೊಳ್ಳಿ. ಅತ್ಯಂತ ಅಭಿವೃದ್ಧಿಯನ್ನು ತಾವು ಕಾಣ್ತೀವಿ. ಖಂಡಿತ ಗುರುಗಳೇ, ಹಸ್ತ ನಕ್ಷತ್ರದವ್ರಿಗೆ ಮುದ್ರೆ ಕೂಡ ತಿಳಿಸ್ಕೊಟ್ರಿ, ಅವರ ಒಂದು ಲಕ್ಕಿ ಮುದ್ರೆ ಯಾವುದಾಗಿರುತ್ತೆ ಅಂತ. ಜೊತೆಗೆ ಹಣವನ್ನು ಹೇಗೆ ಆಕರ್ಷಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.